ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘಾಸ್ ಕಿಚನ್ ಟಿಪ್ಸ್. ಫ್ರೆಂಡ್ಸ್, ಪ್ರಕೃತಿ ಎಂಬುದರಲ್ಲಿ ಎಷ್ಟೊಂದು ಗಿಡಮೂಲಿಕೆಗಳು ಅಡಗಿರುತ್ತೆ. ಪ್ರಕೃತಿ ನಮಗೆ ದೊಡ್ಡ ಕೊಡುಗೆನೇ ಕೊಟ್ಟಿದೆ. ಎಲ್ಲ ಕಾಯಿಲೆಗೆ ಇಲಾಜು ಪ್ರಕೃತಿಯಲ್ಲೇ ಇದೆ. ಅದು ಎಲ್ಲಿ ಗೊತ್ತಾ? ನಮ್ಮ ಸುತ್ತಮುತ್ತಲಲ್ಲೇ ಇದೆ. ಆದರೆ ಎಷ್ಟೋ ಸತಿ ಇದ್ರ ಬಗ್ಗೆ ನಮಗೆ ಜಾಣಕಾರಿನೇ ಇರಲ್ಲ. ಅಂದರೆ ಅದರ ಗುಣಗಳ ಪರಿಚಯ ನಮಗಂತೂ ಖಂಡಿತವಾಗ್ಲೂ ಇರಲ್ಲ. ಎಷ್ಟೋ ಸತಿ ಅದನ್ನು ನಾವು ಇಂಡೈರೆಕ್ಟಾಗಿ ಉಪಯೋಗಿಸ್ತಾನೂ ಇರ್ತೀವಿ. ಆದರೆ ಅದರ ಗಿಡ ಇದೇನಾ ಅನ್ನೋದಂತೂ ನಮಗೆ ತಿಳಿದೇ ಇರಲ್ಲ. ಆ ಥರ ಪೌಷ್ಟಿಕಾಂಶದ ಗಿಡಗಳಲ್ಲಿ ನಾನಿವತ್ತು ಒಂದು ತುಂಬ ಪಾಪ್ಯುಲರ್ ಗಿಡ, ಇದನ್ನು ನೀವು ಉಪಯೋಗಿಸ್ತಿರ್ತೀರ, ಆದರೆ ಎಷ್ಟೋ ಜನಕ್ಕೆ ಇದು ಯಾವ ಗಿಡ ಅಂತ ತಿಳಿದೇ ಇರಲ್ಲ. ಹೌದು ಫ್ರೆಂಡ್ಸ್, ಇವತ್ತು ಈ ಗಿಡದ ಪರಿಚಯ ನಾನು ನಿಮಗೆ ಮಾಡಿಕೊಡ್ತಾ ಇದ್ದೀನಿ. ಈ ಗಿಡದ ಹೆಸರು ಏನು ಗೊತ್ತಾ? ನೀವು ಹರಳೆಣ್ಣೆ ಉಪಯೋಗಿಸ್ತಿರಲ್ಲ, ಆ ಹರಳೆಣ್ಣೆಯ ಗಿಡನೇ ಈ ಗಿಡ. ಇದಕ್ಕೆ ಹಿಂದಿಯಲ್ಲಿ ಅರಂಡಿ ಅಂತ ಅಂತಾರೆ. ಮನೆ ಮುಂದೆ ಇದಂತೂ ಯಥೇಚ್ಛವಾಗಿ ಬೆಳೆದಿರುತ್ತೆ. ಎಷ್ಟು ಹಬ್ಕೊಂಡಿರುತ್ತೆ ಅಂದರೆ ನಿಮ್ಗೆ ಒಂದೊಂದು ಸತಿ ಇದು ಯಾವ ಗಿಡಪ್ಪ, ಒಳ್ಳೆ ಕಾಡು ಗಿಡ ಹಬ್ಕೊಂಡಂಗೆ ಹಬ್ಕೊಂಡ್ಬಿಟ್ಟಿದೆ ಅಂತ ನೀವೇ ಕಿತ್ತಾಕಿದ್ದುಂಟಲ್ವ. ಆದರೆ ನಿಮಗೆ ಇದು ಹರಳೆಣ್ಣೆ ಗಿಡ ಅಂತ ಒಂದು ಸತಿನಾದರೂ ತಿಳಿದಿದ್ರೆ ನೀವು ಕಿತ್ತಾಕ್ತಿರಲಿಲ್ಲ. ಹರಳೆಣ್ಣೆ ಗಿಡ ನೋಡೋಕ್ಕೆ ಹೀಗಿದ್ದು ಒಂಥರ ಪಪಾಯ ಎಲೆ ಥರನೇ ಎಲೆಗಳಿರುತ್ತೆ. ಹಾಗೆ ಮಧ್ಯದಲ್ಲಿ ಈ ಥರ ಬೀಜಗಳಿರುತ್ತೆ. ಈ ಬೀಜದ ಎಣ್ಣೆಯಲ್ಲೇ ಕ್ಯಾಸ್ಟರ್ ಆಯಿಲ್ ಅಥವಾ ಹರಳೆಣ್ಣೆ ಮಾಡ್ತಾರೆ. ಈ ಥರ ಎಣ್ಣೆ ಅಂದರೆ ಹರಳೆಣ್ಣೆ ಬಂದ್ಬಿಟ್ಟು ಅತ್ಯಂತ ಗುಣಗಳ ಭಂಡಾರನೇ ಹೌದು. ಕಾಲು ನೋವು ಆಗಿರ್ಬೋದು, ಕೈ ನೋವು ಆಗಿರ್ಬೋದು, ತಲೆ ಕೂದಲು ಬೆಳೆಯೋದಕ್ಕಾಗಿರ್ಬೋದು, ತುಂಬ ಅಂದರೆ ಹೆಚ್ಚು ಉಪಯೋಗಕರ ಆಗಿರುತ್ತೆ. ಇದನ್ನು ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ. ಫಾರಿನಲ್ಲಂತೂ ಇದಕ್ಕೆ ಹೆಚ್ಚು ಡಿಮ್ಯಾಂಡೇ ಇದೆ. ಈ ಬೀಜದಲ್ಲೂ ಹೆಚ್ಚು ಉಪಯೋಗಗಳಿವೆ. ಆದರೆ ಇವತ್ತಿನ ವಿಡಿಯೋಲ್ಲಿ ನಾನು ಈ ಎಲೆಗಳನ್ನ ಉಪಯೋಗಿಸ್ಕೊಂಡ್ಬಿಟ್ಟು ನಿಮ್ಮ ಮಂಡಿ ನೋವಾಗಿರ್ಬೋದು, ಸೊಂಟ ನೋವಾಗಿರ್ಬೋದು, ಇಲ್ಲ ಕೈ ನೋವಾಗಿರ್ಬೋದು, ಇಮ್ಮಡಿ ನೋವಾಗಿರ್ಬೋದು, ಎಲ್ಲೇ ನೋವಿದ್ರೂ ನೀವು ಹೇಗೆ ಶೀಘ್ರವಾಗಿ, ಅದು ಅತಿ ವೇಗವಾಗಿ ಕಡಿಮೆ ಮಾಡ್ಕೋಬೋದು ಅಂತ ಈ ವಿಡಿಯೋಲ್ಲಿ ನಾವು ನೋಡೋಣ. ಈಗ ಫಸ್ಟು ನಾವು ಎಲೆಗಳನ್ನ ಹೀಗೆ ಗಿಡದಿಂದ ಕಿತ್ಕೋಬೇಕಾಗತ್ತೆ. ಇದು ಒಂದು ರೆಂಬೆ ಮುರ್ಕೊಂಬಂದ್ಬಿಟ್ರೆ ಸಾಕು, ನೀವು ಎಷ್ಟು ಬೇಕಾದ್ರೂ ಇದನ್ನು ಉಪಯೋಗಿಸ್ಕೋಬೋದು. ಆದರೆ ಪ್ರತಿ ಸತಿ ಉಪಯೋಗಿಸ್ಕೋಬೇಕಾದ್ರೂ ಕೂಡ ಫ್ರೆಶ್ ಆಗಿ ಕಿತ್ಕೊಂಡು ಬಂದು ಉಪಯೋಗಿಸಿ, ಯಾಕೆಂದರೆ ಅದು ಬಾಡೋಗ್ಬಿಡುತ್ತೆ. ಎಲೆಗಳು ಸಿಕ್ಕಿದ್ರಂತೂ ತುಂಬಾ ಒಳ್ಳೆಯದು. ಆದರೆ ಎಳೆದಾಗಿರಲಿ ಅಥವಾ ಬಲ್ತಿರಲಿ, ಎರಡೂ ಕೂಡ ತುಂಬಾ ಒಳ್ಳೆಯದು. ಈ ಥರ ಎಲೆಗಳನ್ನೆಲ್ಲ ಹೀಗೆ ಸಪ್ರೇಟ್ ಮಾಡ್ಕೊಂಡು ಆದಮೇಲೆ ನೀವು ಸಾಸಿವೆ ಎಣ್ಣೆನ ತೊಗೋಬೇಕಾಗುತ್ತೆ. ಸಾಸಿವೆ ಎಣ್ಣೆ ಅಂತೂ ಈಗ ಸ್ಟೋರ್ಸಲ್ಲೆಲ್ಲ ಹೆಚ್ಚಾಗಿ ನಮಗೆ ಸಿಗುತ್ತೆ. ನಾವು ತೊಗೋಬೇಕು. ಈ ಥರ ಪ್ಯೂರ್ ಮಸ್ಟರ್ಡ್ ಆಯಿಲ್ ಸಿಕ್ಕಿದ್ರೆ ತುಂಬಾ ಒಳ್ಳೆಯದು. ಈಗ ಇದನ್ನು ನಾವು ಒಂಚೂರು ಕೈಲಿ ತೊಗೊಂಡ್ಬಿಟ್ಟು ಈ ಎಲೆಗೆ ಮೇಲೆ ಹಾಗೆ ಹಿಂದ್ಗಡೆ ಸವರಬೇಕಾಗುತ್ತೆ. ನಿಮಗೆ ನೋವು ಹೆಚ್ಚಿದೆ ಅಂದರೆ ನೀವು ಎಣ್ಣೆನ ಜಾಸ್ತಿ ತೊಗೊಂಡು ಸವರಬೇಕಾಗತ್ತೆ. ಸವರ್ಬೇಕಾದ್ರೆ ನೋಡಿಕೊಂಡು ಪ್ರತಿ ಅಂಚಿಗೂ ನೀವು ಸವರಬೇಕಾಗತ್ತೆ. ಆರ್ಥ್ರೈಟಿಸ್ ಸಮಸ್ಯೆ ಆಗಿರ್ಬೋದು, ಹೆಚ್ಚು ಬೆನ್ನು ನೋವು, ಸೊಂಟ ನೋವು, ವಯಸ್ಸಾಗ್ತಿದ್ದಂಗೆ ಬರೋ ನೋವಾಗಿರ್ಬೋದು, ಯಾವುದೇ ಥರ ನೋವಿದ್ರೂ ಇದು ರಾಮಬಾಣದ ಥರ ಕೆಲಸ ಮಾಡುತ್ತೆ. ನಾ ಮುಂಚೆನೇ ಹೇಳ್ದಂಗೆ ಇದು ಎಲೆ ನಾವು ಉಪಯೋಗಿಸ್ತಿದ್ರು, ಹರಳೆಣ್ಣೆ ಉಪಯೋಗಿಸ್ತಿದ್ರು, ಇದು ಆ ಎಲೆ ಅನ್ನೋದೇ ನಮಗೆ ತಿಳಿದಿರಲ್ಲ. ಹೀಗೆ ನಾವು ಸಾಸಿವೆ ಎಣ್ಣೆನ ಎಲ್ಲ ಕಡೆನೂ ಹಚ್ಚಬೇಕಾಗತ್ತೆ. ಮುಂದ್ಗಡೆ ಹಾಗೆ ಹಿಂದ್ಗಡೆ ಹಚ್ಚಬೇಕಾಗತ್ತೆ. ಹಾಗೆಯೇ ಇದಾದಮೇಲೆ ಸೆಕೆಂಡ್ ಸ್ಟೆಪ್ ಕೂಡ ಇದೆ. ಇಲ್ಲಿವರೆಗೂ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಚಾನಲ್ಲಿ ಈ ಥರ ಹೆಚ್ಚು ಮಾಹಿತಿ, ನಿಮಗೆ ತಿಳಿದಲ್ಲೇ ಇರೋ ಮಾಹಿತಿನ ನಾನು ಯಾವಾಗಲೂ ಅಪ್ಲೋಡ್ ಮಾಡ್ತಿರ್ತೀನಿ. ಹಾಗಾಗಿ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಕೆಳಗಡೆ ಕಾಣಿಸ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಮುಂದ್ಗಡೆ ಹಚ್ಚಿದ ರೀತಿಯಲ್ಲೇ ನಾವು ಹಿಂದ್ಗಡೆನೂ ಹಚ್ಚಬೇಕಾಗತ್ತೆ. ನಾನೀಗ ಹಿಂದ್ಗಡೆ ಎಲ್ಲ ಹಚ್ಚಿಬಿಡ್ತೀನಿ. ಈ ಎಲೆ ರಸದಿಂದ ಕೂಡ ಅತಿ ಹೆಚ್ಚು ಉಪಯೋಗಗಳಿವೆ. ಅದನ್ನು ನಾನು ಇನ್ನೊಂದು ವಿಡಿಯೋಲಿ ನಿಮಗೆ ಪೋಸ್ಟ್ ಮಾಡ್ತೀನಿ. ಆ ವಿಡಿಯೋ ಕೂಡ ನಿಮಗೆ ಬೇಕಾದರೆ ವಿ ವಾಂಟ್ ಮೋರ್ ಟಿಪ್ಸ್ ಅಂತ ನೀವು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈಗ ಎಷ್ಟು ಎಲೆಗೆ ಬೇಕಾದರೂ ನೀವು ಹಚ್ಕೋಬೋದು. ನಾನಿಲ್ಲಿ 2 ಎಲೆಗೆ ಹಚ್ಕೋತಾ ಇದ್ದೀನಿ. ಮಂಡಿ ನೋವು ನಿಮಗಿದ್ರೆ 2 ಎಲೆ ಸಾಕಾಗುತ್ತೆ.
ಈಗ ಎಲ್ಲ ಹಚ್ಕೊಂಡು ಆದಮೇಲೆ ಸೆಕೆಂಡ್ ಸ್ಟೆಪ್ಗೆ ನಾವು ಹೋಗೋಣ. ಇದಕ್ಕೆ ನಿಮಗೆ ಬೇಕಾಗಿರೋದು ಒಂದು ಕಬ್ಬಿಣದ ಕಾವಲಿ, ಯಾವುದನ್ನು ಉಪಯೋಗಿಸ್ದಲೇ ಇರೋ ಕಾವಲಿ ಆದರೂ ಪರವಾಗಿಲ್ಲ, ಇಲ್ಲ ಉಪಯೋಗಿಸೋ ಕಾವಲಿ ಆದರೂ ಪರವಾಗಿಲ್ಲ, ಯಾಕೆಂದರೆ ಇದು ಹರಳೆಣ್ಣೆ ಆಗಿರೋದ್ರಿಂದ ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಈಗ ಇದು ಬಾಣಲೆ ಬಿಸಿ ಆದಮೇಲೆ ನಾವು ಎಲೆನ ಉಗುರು ಬೆಚ್ಚ ಮಾಡ್ಕೋಬೇಕು. ನಿಧಾನವಾಗಿ ನೀವು ಅದನ್ನು ಹಿಂದೆ ಮುಂದೆ ಫ್ಲಿಪ್ ಮಾಡ್ತಾನೆ ಇರಬೇಕು. ತುಂಬ ಹೊತ್ತು ಬಿಡಬೇಡಿ, ಯಾಕೆಂದರೆ ಎಲೆ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಜಸ್ಟ್ ನಾವು ಉಗುರು ಬೆಚ್ಚಾಗೋವರೆಗೂ ಮಾತ್ರ ಇದನ್ನು ಕಾವಲಿ ಮೇಲೆ ಈ ರೀತಿಯಾಗಿ ಬಿಸಿ ಮಾಡ್ಕೋಬೇಕು. ನೀವು ಬಾಣಲೆನಾದರೂ ಉಪಯೋಗಿಸ್ಕೋಬೋದು, ಇಲ್ಲ ಕಾವಲಿನಾದರೂ ಉಪಯೋಗಿಸ್ಕೋಬೋದು, ಆದರೆ ಕಬ್ಬಿಣದ ಮಾತ್ರ ಉಪಯೋಗಿಸ್ಬೇಕು ಅಂತ ನಾನು ಸಲಹೆ ನೀಡ್ತೀನಿ. ಈಗ ಇದು ಉಗುರು ಬೆಚ್ಚಾಗಿ ಬಿಸಿ ಆದ ನಂತರ ಎಲೆ ನಾವು ಎಲ್ಲಿ ನೋವಾಗಿದೆಯೋ ಆ ಜಾಗದಲ್ಲಿ ಇಡಬೇಕಾಗುತ್ತೆ. ಹೇಗೆ ಇಡಬೇಕು ಅನ್ನೋದ್ರ ಮಾಹಿತಿ ಕೊಡ್ತೀನಿ ನಿಮಗೆ. ಈಗ ಸಪೋಸ್ ಮಂಡಿ ನೋವು ಹೀಗಿದೆ ಅಂದರೆ ಮಂಡಿ ಮೇಲೆ ಈ ರೀತಿಯಾಗಿ ಎಲೆ ಇಟ್ಬಿಟ್ಟು ನಾವು ಒತ್ಕೋಬೇಕಾಗತ್ತೆ. ನೀವು ಜಾಸ್ತಿ ಹೊತ್ತು ಇದನ್ನು ಬಿಡಬೇಕಂದ್ರೆ ಅದ್ರ ಮೇಲೆ ಬಟ್ಟೆ ಕೂಡ ಕಟ್ಬಿಟ್ಟು ಜಾಸ್ತಿ ಹೊತ್ತು ಬಿಡ್ಬೋದು. ಇಲ್ಲ ಅಂದರೂ ಅರ್ಧ ಗಂಟೆ ಈ ಥರ ಒಂದೇ ಕಡೆ ಕುತ್ಕೋತೀರಾ ಅನ್ನೋದಾದರೆ ಈ ಥರ ಎಲೆನ ನಾವು ಪ್ರೆಸ್ ಮಾಡಿ ಇಟ್ಬಿಟ್ಟು ಅರ್ಧ ಗಂಟೆ ಬಿಟ್ಟ ನಂತರ ನೀವು ಸ್ನಾನ ಮಾಡ್ಕೋಬೋದು. ಈ ರೀತಿಯಾಗಿ ನೀವು ಇದನ್ನು ಮಾಡ್ಕೊಂಡು ಬರೋದ್ರಿಂದ ನಿಮ್ಮ ಮಂಡಿ ನೋವು, ಕೈ ಕಾಲು ಕೀಲು ನೋವು ಎಲ್ಲನೂ ಕಡಿಮೆ ಆಗುತ್ತೆ. ಹಾಗೆಯೇ ನಿಮಗೆ ರಿಲ್ಯಾಕ್ಸ್ ಫೀಲ್ ಕೂಡ ಆಗುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕೂಡಲೇ ಶೇರ್ ಮಾಡೋದನ್ನು ಮರಿಬೇಡಿ, ಯಾಕೆಂದರೆ ಅವ್ರಿಗೂ ಗೊತ್ತಾಗಲಿ ಇದು ನೀವು ಏನು ನೋಡ್ತಿದ್ದೀರ ಎಲೆ ಅದು ಹರಳೆಣ್ಣೆ ಎಲೆ ಅಂತಲೇ. ನೆಕ್ಸ್ಟ್ ಇಂಪಾರ್ಟೆಂಟ್ ಮಾಹಿತಿಯಿಂದ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ನೀವೆಲ್ಲರೂ ಟೇಕ್ ಕೇರ್, ಹಾಗೆ ಸ್ಟೇ